ವಯೋವೃದ್ಧರಿಗೆ ಬೇಕಾದಂತಹ ಒಂದು ಕೆಲಸ ನಡೀತಾ ಇದೆ. ಯಾವ ರೀತಿ ಕಾರ್ಯಕ್ರಮ ಇದು ಸನ್ಮಿತ್ರ ಮತ್ತು ಆಸರೆ ಯೋಜನೆಯನ್ನು ಯಾವ ರೀತಿಯಾಗಿ ಜನರು ತಲುಪುತ್ತಾರೆ? ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ DG ಮತ್ತು IGP ಅವರು ಆದಂಥ ಡಾಕ್ಟರ್ ಸಲೀಂ ಸಾಹೇಬರು ಅವ್ರದ್ದು ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. 3 ಯೋಜನೆಗಳನ್ನು ಹೊಸದಾಗಿ ಜಾರಿ ತಗೊಂಡ್ಬಂದರು. ಅದರಲ್ಲಿ ಮೊದಲನೇದು ಮನೆ ಮನೆ ಪೊಲೀಸ್ ಅಂಥೇಳಿ, ಎರಡನೇದು ಆಸರೆ ಅಂತ, ಮೂರನೇದು ಸನ್ಮಿತ್ರ ಅಂತ. ಮೊದಲೆಲ್ಲ ಪೊಲೀಸರಿಗೆ ಸ್ಟೇಷನ್ನಿಗೆ ಜನಗಳು ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೋಬೇಕಾಗಿತ್ತು. ಈಗ ಪ್ರತಿ ಬೀಟ್ ವ್ಯವಸ್ಥೆಗಳಲ್ಲೂ ಕೂಡ ನಾವು ಪ್ರತಿ ಬೀಟಿಗೆ ಹೋಗುವಾಗ ಪ್ರತಿ ಗ್ರಾಮಗಳಲ್ಲಿ ಎಷ್ಟು ಮನೆಗಳಿದೆ ಅಂತೇಳಿ ನೋಡಿಬಿಟ್ಟು ಆ ಎಲ್ಲ ಮನೆಗಳಿಗೂ ಕೂಡ ಪೊಲೀಸರು ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೋದನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ಪೊಲೀಸ್ನವರು ಕೊಡ್ತಾರೆ. ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಅತ್ಯಂತ ತುಂಬ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಯಾವುದು ಅಂದರೆ ಆಸರೆ ಅಂತ. ಈಗ ಹಳ್ಳಿಗಳಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ, ಅಣ್ಣ ತಮ್ಮಂದ್ರು ಬಿಟ್ಟಿರ್ತಾರೆ, ಅಕ್ಕ ತಂಗಿಯರು ಬಿಟ್ಟು ಹೋಗಿರ್ತಾರೆ, ಒಂಟಿ ಮನೆಗಳಿರ್ತವೆ, ವೃದ್ಧರು ವಾಸವಾಗಿರ್ತಾರೆ. ಅವರಿಗೆ ವೃದ್ಧರಿಗೆ ನಿಜವಾಗಿಯೂ ಸಹಾಯ ಬೇಕು, ಆದರೆ ಸಹಾಯ ಸಿಗ್ತಾ ಇರೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸಹಾಯ ಕೊಡೋದಕ್ಕೋಸ್ಕರವಾಗಿ ಆಸರೆ ಅನ್ನುವಂಥ ಹೆಸರಿನಲ್ಲಿ ಅವರಿಗೊಂದು ಕಾರ್ಯಕ್ರಮವನ್ನು ಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಬೇರೆ ಬೇರೆ ಇಲಾಖೆಗಳಿಂದ ಯಾವ ರೀತಿಯ ಸವಲತ್ತುಗಳು ಸಿಗುತ್ತೆ. ಉದಾಹರಣೆಗೆ ರೇಷನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ ವೇತನಗಳಿರ್ಬೋದು, ಅಥವಾ ಅವರಿಗೆ ಬೇಕಾಗಿರ್ತಕ್ಕಂತಹ ಮೆಡಿಕಲ್ ಫೆಸಿಲಿಟೀಸು ಸರ್ಕಾರದಿಂದ ಏನು ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಬಿಟ್ಟು ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕರಪತ್ರಗಳನ್ನೆಲ್ಲ ಪ್ರಿಂಟ್ ಮಾಡಿ ಅವರಿಗೆ ತಲುಪಿಸುವಂಥದ್ದು. ಮತ್ತು ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ವೃದ್ಧರನ್ನ ಹತ್ರ ಆಸ್ತಿ ಪಾಸ್ತಿ ಇದೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವರ ಮೇಲೆ ಹಲ್ಲೆಗಳನ್ನು ನಡೆಸುವಂಥದ್ದು ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನು ಒಳಗಾಕುವಂಥದ್ದು, ಇಂಥ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಇದನ್ನೆಲ್ಲವನ್ನ ತಡೆದು ಅವರಿಗೆ ಆಶ್ರಯವಾಗಿ ಆಸರೆಯಾಗಿ ನಿಲ್ಲಬೇಕು ಅಂತ ಹೇಳುವಂತಹ ಒಂದು ಸದುದ್ದೇಶದಿಂದ ಒಂದು ಆಸರೆ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡಿದರು. ಇವತ್ತು ಸುಮಾರು 200ಕ್ಕೂ ಹೆಚ್ಚು ಜನ ವೃದ್ಧರನ್ನು, ಅದರಲ್ಲಿ ನೀವು ನೋಡಿರ್ಬೋದು ಈಗಾಗಲೇ ಸುಮಾರು 96 ವಯಸ್ಸಿನ ವೃದ್ಧರು ಕೂಡ ಇಲ್ಲಿ ಬಂದಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಮತ್ತು ಅವರ ನೇತೃತ್ವದಲ್ಲಿ ಎಲ್ಲ ಪೊಲೀಸರು ಕೂಡ ಇವತ್ತು ಸುಮಾರು ಒಂದು 200 ಜನ ವೃದ್ಧರನ್ನು ಸೇರಿಸಿ ಕೇವಲ ಅಷ್ಟು ಮಾತ್ರ ಅಲ್ಲ, ಒಂದು ಹೆಜ್ಜೆ ಇವರು ಮುಂದೆ ಹೋಗಿದ್ದಾರೆ. ಅಂದರೆ ಅವರಿಗೆ ರಕ್ತ ಪರೀಕ್ಷೆಯನ್ನು, ಕಣ್ಣಿನ ಪರೀಕ್ಷೆಯನ್ನು, ದಂತ ಪರೀಕ್ಷೆಯನ್ನು, ಗರ್ಭಕೋಶದ ಪರೀಕ್ಷೆಯನ್ನು, ಆಮೇಲೆ ECG ಮಾಡುವಂಥದ್ದು, ಹೀಗೆ ಹಲವಾರು ವೈದ್ಯರನ್ನು ಕರೆಸಿಬಿಟ್ಟು ವಿವಿಧ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಅವರನ್ನೆಲ್ಲರನ್ನೂ ವೈದ್ಯರನ್ನು ಇಲ್ಲಿಗೆ ಕರೆಸಿಬಿಟ್ಟು ಉಚಿತವಾಗಿ ಅವರಿಗೆ ವೈದ್ಯಕೀಯ ತಪಾಸಣೆ ನಡೆಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ. ನಾನು ಅವರನ್ನು ಅಭಿನಂದಿಸ್ತೀನಿ. ಮುಂದೆ ಇನ್ನೊಂದು ಬರುವಂಥದ್ದು ಸನ್ಮಿತ್ರ ಅಂತ. ಸನ್ಮಿತ್ರ ಅಂತ ಹೇಳಿದರೆ ಏನಪ್ಪ ಅಂದರೆ, ಈ ಹಿಂದೆ ಡ್ರಗ್ ವ್ಯಸನಿಗಳಾಗಿರ್ತಕ್ಕಂಥವರನ್ನು ಪತ್ತೆ ಮಾಡಿಬಿಟ್ಟು ಅವರನ್ನು ಡ್ರಗ್ಗಿನಿಂದ ಮುಕ್ತಗೊಳಿಸಿ ಅವರಿಗೇನು ಸಹಾಯ ಬೇಕು ಅಂತ ಹೇಳುವಂಥದ್ದನ್ನು, ಈಗ ಉದಾಹರಣೆಗೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸುವಂಥದ್ದು ಇರ್ಬೋದು, ಅಥವಾ ಮನೋವೈದ್ಯರೊಂದಿಗೆ ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥದ್ದು ಇರ್ಬೋದು. ಇಂತಹ ಕೆಲಸಗಳನ್ನೆಲ್ಲವುದನ್ನು ಕೂಡ ನಾವಿವತ್ತು ಮಾಡ್ತಾ ಇದ್ದೀವಿ. ಈ ಪೊಲೀಸ್ ಇಲಾಖೆಯ ಈ 3 ಕಾರ್ಯಕ್ರಮಗಳನ್ನು ಇವತ್ತು ದೊಡ್ಡಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ.